ಹಲೋ ವೀಕ್ಷಕರೇ, ನಮಸ್ಕಾರ. ತಮ್ಮೆಲ್ಲರಿಗೂ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೀವಿ. ಭಾಗ್ಯ ಮತ್ತೆ ಗಿರೀಶ್. ಸ್ನೇಹಿತರೆ, ಇವತ್ತು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಮಸಾಲಾ ದೋಸೆ ಮೇಲೆ ಹಾಕ್ತಕ್ಕಂಥ ಕೆಂಪು ಚಟ್ನಿನ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಕೇವಲ 5 ಇಂಗ್ರೀಡಿಯೆಂಟ್ಸ್ ಇಂದ ಈ ಒಂದು ರೆಸಿಪಿನ ಮಾಡ್ಕೋಬಹುದು. ಮತ್ತೆ ಇನ್ನೊಂದು ವಿಚಾರ ಏನಂದ್ರೆ, ಈ ಮಸಾಲಾ ಚಟ್ನಿನ ಉಪಯೋಗಿಸಿ ನೀವು ಬೇರೆ ರೀತಿನೂ ಉಪಯೋಗಿಸ್ಕೋಬಹುದು. ಅದೇನಂತ ಮುಂದೆ ನಾನು ಖಂಡಿತ ವಿಡಿಯೋದಲ್ಲಿ ತಿಳಿಸ್ತೀನಿ. ಮಸಾಲೆ ದೋಸೆ ಅಂದ್ರೆ ಪ್ರತಿಯೊಬ್ಬರಿಗೂ ಇಷ್ಟ. ಅದರಲ್ಲಂತೂ ಮಸಾಲಾ ದೋಸೆ ಮೇಲೆ ಹಾಕ್ತಕ್ಕಂಥ ಕೆಂಪು ಚಟ್ನಿ ಸೊಗಸಾಗಿದ್ರಂತೂ ಮಸಾಲಾ ದೋಸೆಗೆ ರುಚಿ ಬಹಳ ಹೆಚ್ಚುತ್ತೆ. ಹಾಗಿರು ಬನ್ನಿ, ಸಿಂಪಲ್ ಆಗಿ ಕೇವಲ 5 ನಿಮಿಷದಲ್ಲಿ ಯಾವ ರೀತಿ ಮಸಾಲಾ ದೋಸೆ ಮೇಲೆ ಹಾಕ್ತಕ್ಕಂಥ ಚಟ್ನಿನ ಮಾಡ್ಕೊಳ್ಳೋದು ಅಂತ ಈಗ ತಿಳಿಸ್ಕೊಡ್ತಾ ಇದ್ದೀನಿ. ಈಗ ಮಸಾಲಾ ದೋಸೆ ಕೆಂಪು ಚಟ್ನಿ ಮಾಡೋದಕ್ಕೆ ಬೇಕಾದಂಥ ಪದಾರ್ಥಗಳನ್ನ ನೋಟ್ ಮಾಡ್ಕೊಳ್ಳೋಣ. ಮೊದಲಿಗೆ ನಾವಿಲ್ಲಿ 30 ರಿಂದ 35 ಬ್ಯಾಡಗಿ ಮೆಣಸಿನಕಾಯಿನ ತೊಗೊಂಡಿದ್ದೀವಿ. ಜೊತೆಗೆ ಜೀರಿಗೆ 2 ಟೇಬಲ್ ಸ್ಪೂನ್ ಅಷ್ಟು, ಬೆಳ್ಳುಳ್ಳಿ 2 ಗಡ್ಡೆ ಬೆಳ್ಳುಳ್ಳಿನ ತೊಗೊಂಡು ನಾವು ಈ ರೀತಿ ಸಿಪ್ಪೆ ಬಿಡಿಸಿ ಇಟ್ಕೊಂಡಿದ್ದೀವಿ. ಅಷ್ಟೇ ಅಲ್ಲ, ಒಂದು 5 ಇಂಚಷ್ಟು ಚಕ್ಕೆನ ತೊಗೊಂಡಿದ್ದೀವಿ. ಜೊತೆಗೆ ಕರಿಬೇವಿನ ಸೊಪ್ಪು ಸ್ವಲ್ಪ. ಈ 5 ಇಂಗ್ರೀಡಿಯೆಂಟ್ಸು ಈ ಒಂದು ರೆಸಿಪಿ ಮಾಡೋದಕ್ಕೆ ಬೇಕಾದಂಥ ಪದಾರ್ಥಗಳು. ಇನ್ನು ಈ ಪದಾರ್ಥಗಳನ್ನ ಯಾವುದನ್ನು ನಾವು ಬಿಸಿ ಮಾಡ್ಕೋಬೇಕಾಗಿಲ್ಲ ಅಥವಾ ಫ್ರೈ ಮಾಡ್ಕೋಬೇಕಾಗಿಲ್ಲ. ಡೈರೆಕ್ಟಾಗಿ ಈಗ ನಾವು ಒಂದು ಮಿಕ್ಸಿ ಜಾರ್ನ ತೊಗೊಳೋಣ. ಮಿಕ್ಸಿ ಜಾರ್ಗೆ ನಾವು ಈ ಎಲ್ಲ ಪದಾರ್ಥಗಳನ್ನ ಸೇರಿಸ್ಕೊಳ್ಳೋಣ. ಮೊದಲಿಗೆ ಮಿಕ್ಸಿ ಜಾರ್ಗೆ ಜೀರಿಗೆನ ಸೇರಿಸ್ಕೊಳ್ತಾ ಇದ್ದೀವಿ. ನಂತರ ಕರಿಬೇವಿನ ಸೊಪ್ಪು, ಬೆಳ್ಳುಳ್ಳಿ, ಚಕ್ಕೆನೂ ಸೇರಿಸಾದ ನಂತರ ನಾವು ಉಳಿದಂಥ ಬ್ಯಾಡಗಿ ಮೆಣಸಿನಕಾಯಿ ಎಲ್ಲನೂ ಸಹ ಸೇರಿಸ್ಕೊಳ್ಳೋಣ. ಇನ್ನು ಇಲ್ಲಿ ನಾವು ತಗೊಂಡಂಥ ಎಲ್ಲ ಪದಾರ್ಥನೂ ಸೇರಿಸಾಗಿದೆ. ಈಗ ಇದನ್ನು ನಾವು ನುಣ್ಣಿಗೆ ರುಬ್ಕೋಬೇಕಾಗತ್ತೆ. ಅದಕ್ಕೋಸ್ಕರ ರುಬ್ಬೋದಕ್ಕೆ ಸಹಾಯ ಆಗೋಗೆ ಸ್ವಲ್ಪ ನೀರನ್ನು ಸಹ ನಾವು ಸೇರಿಸ್ಕೊಳ್ತಾ ಇದ್ದೀವಿ. ಈ ನೀರನ್ನು ಸೇರಿಸಾದ ನಂತರ ನಾವು ಇದನ್ನ ಸ್ವಲ್ಪ ಗಟ್ಟಿಗೆ ಜೊತೆಗೆ ನುಣ್ಣಿಗೆ ರುಬ್ಕೋಬೇಕಾಗತ್ತೆ. ಈಗ ಇಲ್ಲಿ ನೋಡ್ತಾ ಇದ್ರಲ್ಲ, ಮಸಾಲಾ ದೋಸೆಗೆ ಬೇಕಾದಂಥ ಕೆಂಪು ಚಟ್ನಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ. ಬಣ್ಣ ಆಗ್ಬೋದು, ಜೊತೆಗೆ ಇದರ ಸುವಾಸನೆ ಆಗ್ಬೋದು, ಖಂಡಿತ ಸರಿಸಾಟಿನೇ ಇಲ್ಲ ಅಂತ ಹೇಳ್ಬೋದು. ಅಷ್ಟು ಮಜಬೂತಾದಂತಹ ರುಚಿ ಜೊತೆಗೆ ಬಣ್ಣದ ಜೊತೆಗೆ ಸುವಾಸನೆನೂ ಸಹ ಇದು ಹೊಂದಿದೆ. ಈ ಚಟ್ನಿಯ ಮತ್ತೊಂದು ವಿಶೇಷ ಏನಂದ್ರೆ, ಹುರುಳಿಕಾಯಿ, ಬೆಂಡೆಕಾಯಿ, ಕ್ಯಾರೆಟ್ ಜೊತೆಗೆ ಆಲೂಗಡ್ಡೆನ ಉಪಯೋಗಿಸಿ ನೀವು ಎಣ್ಣೆಯಲ್ಲಿ ಕರೆದು ಪಲ್ಯ ಮಾಡ್ಕೊಳ್ಳೋ ರೀತಿ ಈ ಚಟ್ನಿನ ಉಪಯೋಗಿಸಿ ಆಲೂಗಡ್ಡೆ ಪಲ್ಯ ಅಥವಾ ಆಲೂಗಡ್ಡೆ ಗ್ರೇವಿನೂ ಸಹ ಮಾಡ್ಕೋಬೋದು. ಹಾಗಿದ್ರೆ ಇನ್ನು ತಡ ಮಾಡೋದು ಬೇಡ, ಬನ್ನಿ ಈಗ ಈ ಮಸಾಲಾ ಚಟ್ನಿನ ಉಪಯೋಗಿಸಿ ಮಸಾಲಾ ದೋಸೆಗೆ ಲೇಪನ ಕೊಡೋಣ. ಅದಕ್ಕೋಸ್ಕರ ನಾವೀಗ ಒಂದು ಕಾವಲಿನ ಇಟ್ಕೊಂಡು ಬಿಸಿ ಮಾಡ್ಕೊಳ್ತಾ ಇದ್ದೀವಿ. ಕಾವಲಿ ಬಿಸಿಯಾಗಿದೆ. ಈ ಬಿಸಿಯಾದಂಥ ಕಾವಲಿ ಮೇಲೆ ನಾವು ದೋಸೆನ ಹಾಕ್ಕೊಳ್ತಾ ಇದ್ದೀವಿ. ದೋಸೆ ಸ್ವಲ್ಪ ಬೇಯಬೇಕಾಗತ್ತೆ. ದೋಸೆ ಸ್ವಲ್ಪ ಬೆಂದ ನಂತರನೇ ನೀವು ಈ ಮಸಾಲಾ ಚಟ್ನಿನ ದೋಸೆ ಮೇಲೆ ಲೇಪನ ಮಾಡ್ಕೋಬೇಕಾಗತ್ತೆ. ನೋಡ್ತಾ ಇದ್ರಲ್ಲ, ಈ ರೀತಿ ಎಲ್ಲ ಕಡೆನೂ ಸಹ ಈ ಒಂದು ಕೆಂಪು ಚಟ್ನಿನ ಸವರ್ಕೋಬೇಕಾಗತ್ತೆ. ಈಗ ಬಂತಲ್ಲ ಮಸಾಲಾ ದೋಸೆಯ ಮೆರುಗು. ಇನ್ನು ಈ ಚಟ್ನಿನ ಉಪಯೋಗಿಸಿದಂಥ ಎಲ್ಲ ಪದಾರ್ಥಗಳನ್ನು ಹಸಿಯಾಗಿ ಉಪಯೋಗಿಸ್ಕೊಂಡಿರೋದ್ರಿಂದ ಇಲ್ಲಿ ಬೇಯೋದಕ್ಕೆ ಸ್ವಲ್ಪ ಅವಕಾಶ ಕೊಡಬೇಕಾಗತ್ತೆ. ಅದಕ್ಕೋಸ್ಕರ ನಾವೀಗ ಸ್ವಲ್ಪ ಮೇಲೆ ಎಣ್ಣೆನ ಹಾಕ್ಕೊಳ್ಳೋಣ. ಎಣ್ಣೆನೂ ಹಾಕಿದ ನಂತರ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಈ ರೀತಿ ಬೇಯಿಸೋದ್ರಿಂದ ಮತ್ತೆ ಇದರಲ್ಲಿರ್ತಕ್ಕಂಥ ಹಸಿ ವಾಸನೆ ಹೋಗುತ್ತೆ. ಈಗ ಇಲ್ಲಿ ನೋಡ್ತಾ ಇದ್ರಲ್ಲ ವೀಕ್ಷಕರೇ, ಗರಿಯಾದಂತಹ ಜೊತೆಗೆ ಮಸಾಲ ಭರಿತವಾದ ಒಳ್ಳೆ ಸುವಾಸನೆಯಿಂದ ಕೂಡಿರ್ತಕ್ಕಂಥ ಮಸಾಲ ದೋಸೆ ಕಂಪ್ಲೀಟಾಗಿ ರೆಡಿಯಾಗಿದೆ. ಮತ್ತೆ ಆಗ್ತಡ, ನೀವು ನಿಮ್ಮ ಮನೆಗಳಲ್ಲಿ ಈ ರೀತಿಯಾದಂಥ ಮಸಾಲ ದೋಸೆಯ ಮಸಾಲ ಕೆಂಪು ಚಟ್ನಿನ ಈಗಲೇ ಮಾಡಿ ನೀವು ಮಾಡ್ತಕ್ಕಂಥ ಸಾಧಾರಣ ದೋಸೆನೂ ಇನ್ಮೇಲೆ ನಿಮ್ಮ ಮನೇಲಿ ಮಸಾಲೆ ದೋಸೆ ಆಗುತ್ತೆ. ಹಾಗಿದ್ರೆ ಇವತ್ತು ನಾವು ಮಾಡಿ ನಿಮಗೆ ತಿಳಿಸಿದಂಥ ಮಸಾಲ ದೋಸೆಯ ಕೆಂಪು ಚಟ್ನಿ ಮಸಾಲಾ ಚಟ್ನಿ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಜೊತೆಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಿದೆ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅಷ್ಟೇ ಅಲ್ಲ, ಈ ವಿಡಿಯೋನ ಮತ್ತೊಬ್ಬರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀವಿ. ಮತ್ತೆ ಹೊಸ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಆಗ್ತೀವಿ. ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ.